ಸ್ವಿಟ್ಜರ್ಲ್ಯಾಂಡಿನ ಪರ್ವತಗಳ ಮಧ್ಯದಲ್ಲಿ ಗೋಪೂಜೆ. ಪ್ರತಿ ವರ್ಷ ನಡೆಯುತ್ತೆ ಸನಾತನ ಹೋಲಿಕೆಯ ಆಚರಣೆ. ಸ್ವಿಟ್ಜರ್ಲ್ಯಾಂಡ್ ಅಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಮಂಜಿನಿಂದ ಆವೃತವಾದ ಪರ್ವತಗಳು, ನೀಲಿ ಸರೋವರಗಳು ಮತ್ತು ವಿಶ್ವಪ್ರಸಿದ್ಧ ಚಾಕ್ಲೇಟ್ಗಳು. ಆದರೆ ಆಧುನಿಕತೆಯ ಶಿಖರದಲ್ಲಿರುವ ಈ ದೇಶದಲ್ಲಿ ನೂರಾರು ವರ್ಷಗಳ ಹಳೆಯದಾದ ಒಂದು ಅದ್ಭುತ ಸಂಪ್ರದಾಯ ಇಂದಿಗೂ ಜೀವಂತವಾಗಿದೆ ಎಂಬುದು ನಿಮಗೆ ಗೊತ್ತಾ? ಸನಾತನವನ್ನೇ ಹೋಲುವ ಈ ಸಂಪ್ರದಾಯದಲ್ಲಿ ಗೋಮಾತೆಗೆ ಅಗ್ರಸ್ಥಾನ. ಮನೆ ದೇವರಂತೆ ಹಸುವನ್ನು ಪೂಜಿಸುತ್ತಾರೆ ಇಲ್ಲಿ ಜನರು. ಈ ದೃಶ್ಯ ನೋಡಿದ ಮೇಲೆ ನಿಮಗೆ ಅನಿಸಬಹುದು, ಭಾರತದ ಯಾವುದೋ ಸಿನಿಮಾ ಶೂಟಿಂಗ್ ಆಗ್ತಾ ಇದೆ ಅಂತ. ಆದರೆ ಇದು ಶೂಟಿಂಗ್ ಅಲ್ಲ, ಯಾವುದೇ ಧಾರ್ಮಿಕ ಆಚರಣೆಯಲ್ಲ. ಇದು ಸ್ವಿಸ್ ಸಂಸ್ಕೃತಿಯ ಅವಿಭಾಜ್ಯ ಅಂಗ, ಆಲ್ಪ್ ಜುಂಗ್. ಇಲ್ಲಿ ಹಸುಗಳನ್ನು ಕೇವಲ ಪಶುಗಳಂತೆ ನಡೆಸಿಕೊಳ್ಳುವುದಿಲ್ಲ. ಹೂವಿನ ಮಕುಟ ಧರಿಸಿ, ಗಂಟೆಗಳನ್ನು ಕಟ್ಟಿ, ರಾಜ ಮಹಾರಾಜರಂತೆ ಅವುಗಳಿಗೆ ಗೌರವ ನೀಡಲಾಗುತ್ತದೆ. ಬೇಸಿಗೆಯ ಆರಂಭದಲ್ಲಿ ಹಿಮ ಕರಗಿ ಹಸಿರು ಹುಲ್ಲು ಬೆಳೆದಾಗ ಸ್ವಿಸ್ ರೈತರು ತಮ್ಮ ಜಾನುವಾರುಗಳೊಂದಿಗೆ ಪರ್ವತದ ಮೇಲ್ಭಾಗಕ್ಕೆ ತೆರಳುತ್ತಾರೆ. ಅಲ್ಲಿನ ತಾಜಾ ಗಿಡಮೂಲಿಕೆಗಳನ್ನು ತಿಂದು ಬೆಳೆದ ಹಸುಗಳು ನೀಡುವ ಹಾಲು ವಿಶ್ವದ ಅತ್ಯುತ್ತಮ ಸ್ವಿಸ್ ಚೀಸ್ಗೆ ಮೂಲವಾಗಿದೆ. ಸುಮಾರು 3-4 ತಿಂಗಳ ಕಾಲ ಪ್ರಕೃತಿಯ ಮಡಿಲಲ್ಲೇ ಕಳೆಯುವ ರೈತರು ಮತ್ತೆ ಚಳಿಗಾಲದ ಆಗಮನದೊಂದಿಗೆ ಗ್ರಾಮಗಳಿಗೆ ಮರಳುತ್ತಾರೆ. ಇದು ಅಲ್ಲಿನ ಜನರ ಆಚರಣೆಯಾಗಿದೆ. ಈ ಮರುಪಯಣಕ್ಕೆ ಆಲ್ಪ್ ಜುಂಗ್ ಎಂದು ಕರೆಯುತ್ತಾರೆ. ಗೋಮಾತೆಗೆ ಗೌರವ ಸಮರ್ಪಿಸುವ ಹಬ್ಬ. ಸೆಪ್ಟೆಂಬರ್ ತಿಂಗಳ 2ನೇ ಶನಿವಾರದಂದು ಈ ಹಬ್ಬದ ವಾತಾವರಣ ಮುಗಿಲು ಮುಟ್ಟುತ್ತದೆ. ಮಹಿಳೆಯರು ಮತ್ತು ಪುರುಷರು ಸೇರಿ ಹಸುಗಳನ್ನು ಅಲಂಕರಿಸಲು ಸುಂದರವಾದ ಹೂವಿನ ಮಕುಟಗಳನ್ನು ಸಿದ್ಧಪಡಿಸುತ್ತಾರೆ. ಇಡೀ ಊರೇ ಒಂದು ದೊಡ್ಡ ಜಾತ್ರೆಯಂತೆ ಸಿಂಗಾರಗೊಳ್ಳುತ್ತದೆ. ಗಂಟೆ ಸದ್ದಿನಲ್ಲಿ ಅಡಗಿದೆ ದೈವಶಕ್ತಿ. ಮೆರವಣಿಗೆ ಆರಂಭವಾಗುತ್ತಿದ್ದಂತೆ ಅಲ್ಲಿನ ದೃಶ್ಯ ಮನಮೋಹಕವಾಗಿರುತ್ತದೆ. ಅತಿ ಹೆಚ್ಚು ಹಾಲು ನೀಡುವ ಆರೋಗ್ಯವಂತ ಹಸುಗಳು ಮುಂಚೂಣಿಯಲ್ಲಿರುತ್ತವೆ. ಅವುಗಳ ಕುತ್ತಿಗೆಗೆ ಕಟ್ಟಿರುವ ಹಿತ್ತಾಳೆಯ ಗಂಟೆಗಳ ನಾದ ಇಡೀ ಕಣಿವೆಯಲ್ಲಿ ಪ್ರತಿಧ್ವನಿಸುತ್ತದೆ. ಹಳೆಯ ನಂಬಿಕೆಯ ಪ್ರಕಾರ ಈ ಗಂಟೆಗಳ ಸದ್ದು ಕೆಟ್ಟ ಶಕ್ತಿಗಳನ್ನು ದೂರವಿಡುತ್ತದೆ ಎಂದು ಹೇಳಲಾಗುತ್ತದೆ. ರೈತರು ತಮ್ಮ ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಮಿಂಚುತ್ತಾರೆ. ಜೊತೆಗೆ ಹಿನ್ನೆಲೆಯಲ್ಲಿ ಕೇಳಿಬರುವ ಆಲ್ಪ್ ಹಾರ್ನ್ ವಾದ್ಯದ ಗಂಭೀರವಾದ ಸ್ವರ ಇನ್ನಷ್ಟು ಮೆರುಗು ನೀಡುತ್ತೆ. ಒಟ್ಟಿನಲ್ಲಿ ಜನರ ಯೋಡ್ಲಿಂಗ್ ಗಾಯನ ಪ್ರೇಕ್ಷಕರನ್ನು ಒಂದು ಮಾಯಾಲೋಕಕ್ಕೆ ಕರೆದೊಯ್ಯುತ್ತದೆ. ಬರೀ ಮೆರವಣಿಗೆ ಅಷ್ಟೇ ಅಲ್ಲ, ಅಲ್ಲಿನ ಸ್ಥಳೀಯ ತಿನಿಸುಗಳು, ವಿಶೇಷವಾಗಿ ರ್ಯಾಕ್ಲೆಟ್ ಚೀಸ್ ಸವಿಯುವುದೇ ಒಂದು ಸಂಭ್ರಮ. ಪ್ರಕೃತಿಯೊಂದಿಗೆ ಮನುಷ್ಯನ ಸಂಬಂಧ ಎಷ್ಟೊಂದು ಗಾಢವಾಗಿರಬಹುದು ಎಂಬುದಕ್ಕೆ ಈ ಆಲ್ಪ್ ಜುಂಗ್ ಒಂದು ಉತ್ತಮ ಉದಾಹರಣೆ. ಸ್ವಿಟ್ಜರ್ಲ್ಯಾಂಡ್ ಕೇವಲ ಆಧುನಿಕತೆಯಲ್ಲ, ಅದರ ಬೇರುಗಳು ಇಂದಿಗೂ ಗ್ರಾಮೀಣ ಸಂಸ್ಕೃತಿಯಲ್ಲಿ ಗಟ್ಟಿಯಾಗಿವೆ. ಈ ಅದ್ಭುತ ಸಂಪ್ರದಾಯ ಸನಾತನ ಸಂಸ್ಕೃತಿಗೆ ಎಷ್ಟು ಹತ್ತಿರವಾಗಿದೆ ಅಲ್ಲವೇ?